ಯತ್ನಾಳ್ ಅವರು ಈಗ ಬಿಜೆಪಿಯಲ್ಲಿದ್ದಾಗ ಒಂದು ರೀತಿಯಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ ನಂತರ ಈಗ ಇನ್ನೊಂದು ರೀತಿಯಾಗಿ ಈಗ ನೇರವಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಹನಿ ಟ್ರ್ಯಾಪ್ ಮತ್ತು ಕೊಲೆಯ ಸುಪಾರಿ ಏನಿದೆ ಇದರಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಹಾಗೂ ವಿಜಯೇಂದ್ರ ಅವರ ಕೈವಾಡ ಇದೆ ಅನ್ನುವಂಥದ್ದನ್ನ ಆರೋಪವನ್ನ ಮಾಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಯತ್ನಾಳ್ ಅವರು. ರಾಜಣ್ಣ ಹನಿ ಟ್ರ್ಯಾಪ್ ಹಿಂದೆ ಡಿ.ಕೆ. ಶಿವಕುಮಾರ್ ಹಾಗೂ ವಿಜಯೇಂದ್ರ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಯತ್ನಾಳ್ ಈ ಮಾತನಾಡಿರೋದು. ನೇರವಾದಂಥ ಆರೋಪವನ್ನ ಮಾಡಿದ್ದಾರೆ ಅವರು ಡಿ.ಕೆ. ಶಿವಕುಮಾರ್ ಹಾಗೂ ವಿಜಯೇಂದ್ರ ಅವರ ಮೇಲೆ. ಇದೇನು ಸಿಡಿ ಹಗರಣ ಮಾಡಿಸಿದವನೇ ವಿಜಯೇಂದ್ರ, ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡೇ ಮಾಡಿದ್ದು. ಹಿಂಗೆ ರಾಜಕೀಯವಾಗಿ ನೀವು ತುಳಿದಿದ್ರೆ ಈಗೇನು ಮೊನ್ನೆ ನಡೆದಂಥದ್ದು ಏನು ರಾಜಣ್ಣಂದು ಯಾರು ಮಾಡಿಸಿದ್ದು ಅದೇ ಮತ್ತೆ ಇದೇ ಟೀಮೇ. ಈ ಟೀಮ್ ಏನಿದೆಯಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ ಇವತ್ತು ಕಾಂಗ್ರೆಸ್ನವರೇ ನಮ್ಮಲ್ಲಿ ಒಬ್ಬ ಮಹಾನಾಯಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಮಹಾನಾಯಕ ಅನ್ನೋದು ಇಡೀ ಕರ್ನಾಟಕ ಗೊತ್ತಾಗೈತೆ ರೀ. ಮಹಾನಾಯಕ ಅದಕ್ಕೆ ನಾ ಹೇಳ್ತಾ ಇರೋದು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ, ಇವರಿಬ್ಬರು ಕೂಡ ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದವರು. ನಾ ಹೇಳಿದ್ದಲ್ಲ, ಅವ್ರನ್ನ ಮುಗಿಸಿದವ್ರು ಅವರೇ. ಇನ್ನು ಹನಿ ಟ್ರ್ಯಾಪ್ ಮತ್ತು ಈ ಸುಪಾರಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ವಿಜಯೇಂದ್ರ ಅವರ ಕೈವಾಡ ಇದೆ ಅನ್ನುವಂಥ ಆರೋಪ ಏನು ಮಾಡಿದ್ದಾರೆ. ಅದಕ್ಕೆ ವಿಜಯೇಂದ್ರ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೇನೆ ಹೊರಟರು. ಶಾಸಕ ಯತ್ನಾಳ್ ಸ್ಫೋಟಕ ಆರೋಪ, ಯತ್ನಾಳ್ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ಕೊಡದೆ ವಿಜಯೇಂದ್ರ ಅವರು ತೆರಳಿದ್ರು. ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿಲ್ಲ. ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಸಿಡಿ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ಹಿಂದೆ ನೀವಿದ್ದೀರಾ ಅಂತ, ನೀವು ಮತ್ತೆ ಡಿ.ಕೆ. ಸೇರಿ ಮಾಡಿದ್ದಾರೆ ಅಂತ ಆರೋಪ. ಥ್ಯಾಂಕ್ ಯು. ಸಿಡಿ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ಹಿಂದೆ ನೀವಿದ್ದೀರಾ ಅಂತ, ನೀವು ಮತ್ತೆ ಡಿ.ಕೆ. ಸೇರಿ ಮಾಡಿದ್ದಾರೆ ಅಂತ ಆರೋಪ. ಥ್ಯಾಂಕ್ ಯು. ಸಿಡಿ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ಹಿಂದೆ ನೀವಿದ್ದೀರಾ ಅಂತ, ನೀವು ಮತ್ತೆ ಡಿ.ಕೆ. ಸೇರಿ ಮಾಡಿದ್ದಾರೆ ಅಂತ ಆರೋಪ. ಥ್ಯಾಂಕ್ ಯು. ಪ್ರಶ್ನೆ